ಹುಬ್ಬಳ್ಳಿ ಕರಸೇವಕರ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ಇವತ್ತು ಮತ್ತೊಮ್ಮೆ ಮಾತನಾಡಿದ್ದಾರೆ. ಬಂಧಿತ ಶ್ರೀಕಾಂತ್ ಪೂಜಾರಿ ಅಪರಾಧಿ ಸ್ಥಾನದಲ್ಲಿದ್ದಾರೆ. ಆತನ ಮೇಲೆ ಒಟ್ಟು 16 ಕ್ರಿಮಿನಲ್ ಕೇಸ್ಗಳಿವೆ. ಅಪರಾಧ ಹಿನ್ನೆಲೆಯುಳ್ಳ ವ್ಯಕ್ತಿಯ ಪರ ಬಿಜೆಪಿ ನಿಂತಿದೆ. ತೀವ್ರ ಸ್ವರೂಪ ಪಡ್ಕೋತಾ ಇದೆ, ರಾಜಕೀಯ ಸ್ವರೂಪ. ನಾವು ಯಾರನ್ನೂ ಟಾರ್ಗೆಟ್ ಮಾಡ್ತಾ ಇಲ್ಲ. ಶ್ರೀಕಾಂತ್ ಪೂಜಾರಿ ಕರಸೇವಕ ಅನ್ನೋ ಕಾರಣಕ್ಕಲ್ಲ ಅರೆಸ್ಟ್ ಮಾಡಿರೋದು. ಆತನ ಮೇಲೆ 16 ಕೇಸ್ ಇದೆ ಒಟ್ಟು. ಹಾಗಾಗಿ ಒಟ್ಟು 32 ಪ್ರಕರಣದಲ್ಲಿ ಸುಮಾರು ಜನ 36 ಜನ ಅಪರಾಧಿಗಳಿದ್ದಾರೆ. ಎಲ್ಲರನ್ನೂ ಕೂಡ ಬಂಧಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಕರಸೇವಕ ಅನ್ನೋ ಕಾರಣಕ್ಕೋಸ್ಕರ ಬಂಧಿಸಿದ್ದೀವಿ ಅಂತ ಅನ್ಕೋಬೇಡಿ, ಅದು ಖಂಡಿತವಾಗಿ ಸುಳ್ಳು. ಪ್ರಕರಣದಲ್ಲಿ 16 ಕ್ರಿಮಿನಲ್ ಕೇಸ್ ಹಿನ್ನೆಲೆ ಉಳ್ಳಂತಹ ವ್ಯಕ್ತಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಪೊಲೀಸರು ಬಂಧಿಸಿರೋದು ಸರಿ ಅಂತ ಮತ್ತೊಮ್ಮೆ ಸಮರ್ಥನೆ ಮಾಡಿಕೊಂಡಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಇಲ್ಲ, ಇದು ಸರ್ಕಾರ, ಇದು ಯಾರು ಇಂಡಿವಿಜುವಲ್ಸ್ ಅಲ್ಲ, ಇದು ಒಂದು ಸರ್ಕಾರ, ಅಧಿಕೃತವಾಗಿ ಜನರಿಂದ ಚುನಾಯಿತನಾಗಿರ್ತಕ್ಕಂಥ ಸರ್ಕಾರ. ಇದಕ್ಕೆ ತಾಕತ್ತಿದೆಯೋ ಇಲ್ವೋ ಅದು ಜನ ಕೊಟ್ಬಿಟ್ಟಿದ್ದಾರಲ್ಲ. ತಾಕತ್ತು ಕೊಟ್ಟಿದ್ದಾರೆ, ಅಧಿಕಾರನೂ ಕೊಟ್ಟಿದ್ದಾರೆ, ಕಾನೂನು ಕೊಟ್ಟಿದ್ದಾರೆ. ಆ ಕಾನೂನಿನ ಅಡಿಯಲ್ಲಿ ಸರ್ಕಾರ ಕೆಲಸ ಮಾಡುತ್ತೆ. ಅವರು ಕರಸೇವಕ ಅಂತ ಎಲ್ಲೂ ಕೂಡ FIRನಲ್ಲಾಗಲಿ ಅಥವಾ ಬೇರೆ ಯಾವುದೇ ಇದರಲ್ಲಿ ಬಂದಿಲ್ಲ. ಅವರು ಒಬ್ಬ ಅಪರಾಧಿ ಸ್ಥಾನದಲ್ಲಿರ್ತಕ್ಕಂಥವನು. ಸುಮಾರು 16 ಕೇಸಸ್ಸು ಆತನ ಮೇಲೆ ಆಗಿರ್ತಕ್ಕಂಥದ್ದು. ಅದರಲ್ಲಿ ಕೆಲವೆಲ್ಲ ಬಿಡುಗಡೆ ಆಗಿದೆ. ಅಂಥವರಿಗೆ 16 ಕೇಸಸ್ಸು ಇರ್ತಕ್ಕಂಥವನಿಗೆ ಮತ್ತು ಕಾನೂನಿಗೆ ವಿರುದ್ಧವಾಗಿ ನಡ್ಕೊಳ್ತಾನೆ ಅನ್ನೋವನಿಗೆ ಭಾರತೀಯ ಜನತಾ ಪಾರ್ಟಿಯವರು ಇಷ್ಟೊಂದು ಸಹಕಾರ ಮಾಡ್ತಾರೆ ಅಂದರೆ ಅವ್ರಿಗೆ ಏನಾಗಿದೆಯೋ ನನಗೆ ಗೊತ್ತಿಲ್ಲ. ಅವರು ಹಳೆ ಕೇಸ್ಗಳನ್ನೆಲ್ಲ ನಾನು ನಿನ್ನೆನೂ ಕೂಡ ಕ್ಲಾರಿಫಿಕೇಷನ್ ಕೊಟ್ಟಿದ್ದೇನೆ. ಹಳೆ ಕೇಸ್ಗಳನ್ನೆಲ್ಲ ತೆಗೆಯುವಾಗ ಇವರದ್ದು ಬಂದಿದೆ. ನಿಜ 31 ವರ್ಷ ಯಾಕೆ ಕಾಯ್ತಾಯಿದ್ರು ಹಾಗೆ ಅಂಥೇಳಿ, ಅದು ಆವಾಗ ಅವರು ಇದ್ರಲ್ಲ, 4 ವರ್ಷ ಅವರು ಇದ್ದರು, ಹಿಂದೆ ಮನೆ ಯಡಿಯೂರಪ್ಪನವ್ರು ಇದ್ದರು. ಆಗೆಲ್ಲನೂ ತೆಗೆದಾಕ್ಬೋದಾಗಿತ್ತು ಅಥವಾ ಅವ್ರಿಗೆ ಖುಲಾಸೆ ಮಾಡ್ಬೋದಾಗಿತ್ತು. ಅವರು ಏನು ಮಾಡಿಲ್ಲ. ಅದರಿಂದ ಯಾರನ್ನು ಯಾರು ಬ್ಲೇಮ್ ಮಾಡಬೇಕು ಅನ್ನೋದೇ ಈಗ ಪ್ರಶ್ನೆ. ಈಗ ನಾವು ಏನು ಇಡೀ ರಾಜ್ಯದಲ್ಲಿ ಯಾವುದು ಹಳೆ ಕೇಸ್ಗಳಿದೆ ಅದನ್ನೆಲ್ಲ ಇಷ್ಟೊಂದು ವರ್ಷ ಇಟ್ಕೊಳ್ತಿದ್ದೀರಲ್ಲಪ್ಪ, ಇಟ್ಕೋಬೇಡಿ ನೀವು, ಅದನ್ನು ಕಾನೂನು ಪ್ರಕಾರ ಅದನ್ನು ಏನು ಮಾಡಬೇಕು ಕ್ರಮ ಮಾಡಿ ಅಂತ ಹೇಳಿ ಜನರಲಾಗಿ ಹೇಳಿರ್ತಕ್ಕಂಥದ್ದು. ಅದನ್ನು ಅವರು ಆ ಸಿಟಿಗೆ ಸಂಬಂಧಪಟ್ಟಾಗಿ ಮಾಡಿದ್ದಾರೆ. ಅದು ಪ್ರತಿಭಟನೆ, ಅವ್ರಿಗೆ ಹಕ್ಕು ಪ್ರತಿಭಟನೆ ಮಾಡುವಂಥದ್ದು. ವಿರೋಧ ಪಕ್ಷಕ್ಕಾಗಲಿ ಯಾರಿಗಾದರೂ ಅದು ಹಕ್ಕಿದೆ, ಅದನ್ನು ಮಾಡಲಿ ಅವರು. ನಾವೇನು ಬೇಡ ಅಂತ ಹೇಳೋದಿಲ್ಲ. ಅದಕ್ಕೆಲ್ಲ ಪೊಲೀಸ್ನವರು ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ತಗೊಳ್ತಾರೆ. ಅದನ್ನು ನಾವು ಹಿಂಗೆ ಆಗುತ್ತೆ ಹಂಗೆ ಆಗುತ್ತೆ ಅಂತ ಹೇಳೋಕ್ಕೆ ಬರೋದಿಲ್ಲ. ಅವರಿಗೆ ತಿಳಿ ಹೇಳ್ತಾರೆ, ನೋಡಿ ಸ್ವಾಮಿ ಹಿಂಗೆ ಕಾನೂನಿನ ಚೌಕಟ್ಟಿನೊಳಗೆ ಕೆಲಸ ಮಾಡಿದ್ದೀವಿ ಅಂತ ಹೇಳ್ತಾರೆ ಅವರು. ಅದನ್ನು ಅವರು ಕೇಳಿದರೆ ಒಳ್ಳೆಯದು, ಕೇಳದೇ ಇದ್ದರೆ ಅದು ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ತಗೊಳ್ತಾರೆ. ಯಾರೂ ಕಾನೂನನ್ನು ಕೈಗೆ ಎತ್ಕೊಳ್ಳೋದಕ್ಕಾಗೋದಿಲ್ಲ. ಯಾರೇ ಆಗಲಿ, ನಾನೇ ಆಗಲಿ, ಅವರೇ ಆಗಲಿ. ನಾವು ಇವತ್ತು ನಾನು ಗೃಹ ಸಚಿವನಾಗಿದ್ದೀನಿ ಅಂಥೇಳಿ ಆ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತೀನಿ. ನಾನು ಹೊರಗಡೆ ಇದ್ದಾಗ ನಾನು ಕಾನೂನು ಕೈಗೆ ತೊಗೊಳಕ್ಕಾಗುತ್ತಾ? ಅದು ಆಗೋದಿಲ್ಲ. ಹಿಂದೂ ಕಾರ್ಯಕರ್ತರ ವಿರುದ್ಧ ಷಡ್ಯಂತ್ರ. ಪರಮೇಶ್ವರ್ ಅವರ ಎಲ್ಲ ಸಮರ್ಥನೆಗಳು ಕೂಡ ಒಂದು ಸರ್ಕಾರದ ಪರವಾಗಿ ಹೇಗೆ ತಗೋಬೇಕೋ ತಗೊಂಡಿದ್ದಾರೆ. ಆದರೆ ಅವರು ಪದೇ ಪದೇ ಶ್ರೀಕಾಂತ್ ಪೂಜಾರಿ ಅಪರಾಧಿ ಸ್ಥಾನದಲ್ಲಿದ್ದಾರೆ, ಅಪರಾಧಿ ಸ್ಥಾನದಲ್ಲಿ ಇಲ್ಲ. ಅಪರಾಧಿ ಅಂತ ಹೇಳಬೇಕಾಗಿರ್ತಕ್ಕಂಥದ್ದು ಕೋರ್ಟು, ಆರೋಪಿ ಸ್ಥಾನದಲ್ಲಿದ್ದಾರೆ ಅಂತ ಹೇಳಬೇಕು.